ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಮನೆ ಮಗ SK ಚಾನಲ್ಗೆ ಸುಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ, ಒಂದು ಪುರಾತನವಾದಂಥ ದೇವಸ್ಥಾನ ತೋರಿಸೋಣ ಅಂತ ಬಂದಿದ್ದೀನಿ. ಅದನ್ನು ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ತೋರಿಸೋಣ ಅಂದ್ಬಿಟ್ಟು, ಅದು ದೇವಸ್ಥಾನ ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಅವರು ಮುತ್ತಾತಂದ್ರೆ ಅವರೆಲ್ಲ ನಡ್ಸ್ಕೊಂಬರ್ತಕ್ಕಂಥ ಪುರಾತನವಾದಂಥ ದೇವಸ್ಥಾನ. ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಳೋಣ ಅಂದ್ಬಿಟ್ಟು ಇವತ್ತು ಬಂದಿದ್ದೀನಿ. ಇದು ಬಂದ್ಬಿಟ್ಟು ಲಕ್ಕೊಂಡಳ್ಳಿ ಅಂದರೆ ಹೊಸಕೋಟೆಯಿಂದ ಬಂದರೆ ಲಕ್ಕೊಂಡಳ್ಳಿ ಅಂತ ಬರುತ್ತೆ. ಈ ಕಡೆ ದೇವನಹಳ್ಳಿಯಿಂದನೂ ಬರ್ಬೋದು, ಹೊಸಕೋಟೆ ಕಡೆಯಿಂದ ಬರ್ಬೋದು. ಲಕ್ಕೊಂಡಳ್ಳಿ ಅಂದ್ಬಿಟ್ಟು ಆ ಒಂದು ಗ್ರಾಮದಲ್ಲಿದೆ ಈ ದೇವಸ್ಥಾನ. ನೋಡಿ, ಇಲ್ಲಿ ಬರ್ತಾ ಇದೆಯಲ್ಲ, ಇದೇ ದೇವರ ಹೆಸರು. ಸ್ನೇಹಿತರೆ, ಅದರಲ್ಲಿ ಶ್ರೀ ಬನ್ನೇಶ್ವರ ಸ್ವಾಮಿ ಅಂತ ಅಂದ್ಬಿಟ್ಟು ಇಲ್ಲಿ ದಾರಿ ರೂಟ್ ತೋರಿಸಿದ್ದಾರೆ ದೇವಸ್ಥಾನಕ್ಕೆ. ಇದು ಲಕ್ಕೊಂಡಳ್ಳಿ ಹೊಸಕೋಟೆ ತಾಲೂಕಲ್ಲಿ ಬರುತ್ತೆ. ಇದು ಬಂದ್ಬಿಟ್ಟು ಈ ಕಡೆಯಿಂದ ಬಂದರೆ ಹೊಸಕೋಟೆಯಿಂದ ನೋಡಿ ಈ ದಾರಿಯಲ್ಲಿ ಬರಬೇಕು. ಇಲ್ಲಾಂದರೆ ಅಲ್ಲಿಂದ ಬಂದರೆ ಒಂದು 10 ಕಿಲೋಮೀಟರ್ ಆಗುತ್ತೆ. ಈ ಕಡೆಯಿಂದ ದೇವನಹಳ್ಳಿ, ಈ ಕಡೆ ರೂಟ್ ತೋರಿಸಿರಲ್ಲ, ಇಲ್ಲಿ ದೇವನಹಳ್ಳಿಯಿಂದ ಬರ್ಬೋದು. ಈ ಸೈಡಿಂದ ಬಂದರೆ 2 ಕಡೆ ರೂಟ್ ಇದೆ, ಬರ್ಬೋದು. ಬನ್ನಿ ಮುಂದೆ ಹೋಗೋಣ. ಮುಂದೆ ಹೋಗ್ತಾ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಒಂದೊಂದಾಗಿ. ಅಲ್ಲಿ ಕಾಣಿಸ್ತಿದ್ದಲ್ಲ, ಅಲ್ಲಿ ಬೋರ್ಡು ಎಂಟ್ರೆನ್ಸ್ ಇದು ಅಂದ್ಬಿಟ್ಟು ಬನ್ನಿ ಹೋಗೋಣ ಇಲ್ಲಿಂದ. ನೋಡಿ ಸ್ನೇಹಿತರೆ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದನೇ ಬರೋದು. ಇಲ್ಲಿಂದ ಬಂದರೆ ಒಂದು 100 ಮೀಟರ್ಸ್ ಅಷ್ಟೇ. ಅಲ್ಲಿಂದ ಬಂದರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಪುರಾತನವಾದಂಥ ಬನ್ನೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲೇ ಬನ್ನಿ. ಇಲ್ಲಿಂದನೇ ಹೋಗೋದು, ಇರೋದು ಮೆಟ್ಲು. ಬನ್ನಿ, ನನ್ನ ಕಾಲ್ ಕಾಣಿಸ್ತಾ ಇದೆಯಲ್ಲ, ಅದೇ ದೇಗುಲ ಬಂದ್ಬಿಟ್ಟು ಶ್ರೀ ಬನ್ನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು ನೋಡಿಸ್ತಿದ್ರೆ. ಅದರ ದೇವಸ್ಥಾನದ ಮುಂದೆನೇ ಬಂದ್ಬಿಟ್ಟು ನಾಗರ ಕಲ್ಲುಗಳೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ನಾಗರ ಕಲ್ಲುಗೂ ಒಂದು ವಿಶೇಷ ಇದೆ, ಅದು ನಿಮ್ಗೆ ಒಂದೊಂದಾಗಿ ಹೇಳ್ತೀನಿ ಬನ್ನಿ. ನೋಡಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ಫಸ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಭೂಮಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅವ್ರಿಗೆ 3 ಈ ಥರದ್ದು ಕಲ್ಲಿದೆ ಅಂತ ಹೇಳಿದ್ರಂತೆ, ಬಟ್ ಅದರಲ್ಲಿ ಒಂದೇ ಒಂದು ಸಿಕ್ಕಿದೆ ಬಂದ್ಬಿಟ್ಟು. ಇದು ಇಲ್ಲಿ ಇರ್ತಕ್ಕಂಥ ಜಮೀನಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಇಂಥದ್ದು 3 ಇದೆ ಅಂತ ಹೇಳಿದ್ದಾರೆ, ಬಟ್ 3ರಲ್ಲಿ ಒಂದೇ ಅಂತ ಸಿಕ್ಕಿದೆ. ಅದು ದೇವಸ್ಥಾನ ಕಟ್ಟೋ ಪ್ರಾರಂಭದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಈ ಕಲ್ಲು. ಇದ್ರಲ್ಲಿ ನೋಡಿದ್ರೆ ಕಾಣಿಸೋ ಥರ ನಮಗೆ ನಾಗರದ ಹೆಂಗೆ ಅದು ಒಂದು ಶೇಪ್ ಅನ್ನೋದಿದೆ, ಅದು ಕಾಣಿಸ್ತಿದೆ ಇದು. ಮತ್ತೆ ಇಲ್ಲಿ ಇರ್ತಕ್ಕಂಥದ್ದೆಲ್ಲನೂ ಕೆತ್ತಿರ್ತಕ್ಕಂಥ ಅದನ್ನು ಪ್ರತಿಷ್ಠಾಪನೆ ಮಾಡಿರೋದು. ಯಾಕಂದ್ರೆ ಅದು ಭೂಮಿಯಲ್ಲಿ ಸಿಕ್ಕಿಲ್ಲ, ಅದಕ್ಕೋಸ್ಕರ ಅದ್ರ ಬದಲು ಇವಾಗ ಸದ್ಯಕ್ಕೆ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದರ ದೇವಸ್ಥಾನದ ಆಪೋಸಿಟ್ ಇದು ದೇವಸ್ಥಾನ ಆಪೋಸಿಟ್ ಇರ್ತಕ್ಕಂಥದ್ದು. ಇವಾಗ ಬನ್ನಿ ಒಂದೊಂದಾಗಿ ಮುಂದೆ ಹೋಗ್ತಾ ನಿಮಗೆ ಒಂದೊಂದಾಗಿ ಹೇಳ್ತೀನಿ ವಿಚಾರ. ನೋಡಿ ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಬಾವಿ ಅಂದರೆ ಪುರಾತನವಾದಂಥ. ಅದನ್ನ ಏನಾಡಿ ಇವಾಗ ಸದ್ಯಕ್ಕೆ ಪ್ರೆಸೆಂಟ್ ಕ್ಲೋಸ್ ಮಾಡಿದ್ದಾರೆ. ಯಾಕಂದರೆ ಯಾವ್ದನ್ನ ಒಂದು ನಾಯಿನೋ ಇಲ್ಲ ಯಾರನ್ನ ಬಂದು ಬೀಳಬಾರ್ದು ಅನ್ನೋ ಒಂದು ರೀಸನಿಂದ. ಆಮೇಲೆ ಅದ್ರ ನೀರು ಇರಲಿಲ್ಲ ಇನ್ನೊಂದು ಹೇಳ್ಬೇಕಂದ್ರೆ, ಅದರಿಂದ ಅದನ್ನ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲಿ ನೋಡತಕ್ಕಂಥದ್ದು ದೇವಸ್ಥಾನ ಇದೆ. ಚಿಕ್ಕದಾಗಿರ್ತಕ್ಕಂಥ ಪುಟ್ಟದಾಗಿ ಚೊಕ್ಕವಾಗಿ ಕಟ್ಟಿರ್ತಕ್ಕಂಥ ಆಗಿನ ಕಾಲದಲ್ಲಿ ಏನಿದೆ ಈ ಶ್ರೀ ಬನ್ನೇಶ್ವರ ಸ್ವಾಮಿ ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಇಲ್ಲೇ ದ್ವಾರ ಎಂಟ್ರೆನ್ಸ್ ಬಂದ್ಬಿಟ್ಟು ನೋಡಿ. ಇಲ್ಲಿ ಸದ್ಯಕ್ಕೆ ಇವಾಗ ಬಂದಿದ್ರೆ ಏನಂದ್ರೆ, ಇವಾಗ ಬಂದ್ಬಿಟ್ಟು ಟೈಮ್ ಮಧ್ಯಾಹ್ನ ಅನ್ಕೊಂತೀನಿ ನಾನು ಬಂದಿರೋದು, ಅದರಿಂದ ಇಲ್ಲಿ ಕ್ಲೋಸ್ ಆಗಿದೆ. ಇಲ್ಲಿ ಸ್ವಲ್ಪ ಜನ ಕೇಳಿ ವಿಚಾರಿಸಿದೆ, ಬಂದ್ಬಿಟ್ಟು ಇಲ್ಲಿ ಬರೀ ಸೋಮವಾರ ಮಾತ್ರ ಅಂತ ಇಲ್ಲಿ ತೆಗೆಯೋದು ದೇವರ ಮಂದಿರನ. ಅವತ್ತು ಮಾತ್ರ ಇಲ್ಲಾಂದ್ರೆ ವಿಶೇಷ ಪೂಜೆ ಇಲ್ಲಾಂದ್ರೆ ಏನಾರು ಇದ್ರೆ ಮಾತ್ರನೇ ಇಲ್ಲಿ ಓಪನ್ ಮಾಡ್ತಕ್ಕಂಥದ್ದು. ಆದರೆ ಏನಾದ್ರು ವಿಶೇಷ ಪೂಜೆ ಏನೋ ನಾವು ಮಾಡಿಸ್ಬೇಕಂದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಅನ್ನೋದು ಇರುತ್ತಂತೆ, ಅಲ್ಲಿ ಬೋರ್ಡ್ ಮೇಲೆ ಇದೆ. ಅದನ್ನ ಬೇಕಂದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ತಿಳಿಸ್ಕೊಡ್ತೀನಿ ನಾನು. ಆಮೇಲೆ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು, ಪೂಜೆ ಮಾಡಿಸ್ಕೊಬೋದು. ಇಲ್ಲಾಂದ್ರೆ ನನಗೆ ಮೆಸೇಜ್ ಹಾಕ್ರೆ ನಮ್ಮ ಫ್ರೆಂಡ್ ಅವ್ರದ್ದು, ಅದರಿಂದ ನಾನು ಮಾಡಿಸ್ಕೊಡ್ತೀನಿ. ಬೇಕಂದ್ರೆ ಇಲ್ಲಿ ಕಾಣಿಸ್ತಕ್ಕಂಥ ಇದಕ್ಕೆ ಒಂದು ಸ್ವಲ್ಪ ಪುರಾತನವಾದಂಥ ಒಂದು ಹಿಸ್ಟ್ರಿ ಇದೆ, ಅದನ್ನು ನಿಮ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ನೋಡಿ ಸ್ನೇಹಿತರೆ, ಇದ್ರದ್ದು ಬಂದ್ಬಿಟ್ಟು ಹಿಸ್ಟ್ರಿ ಬಂದ್ಬಿಟ್ಟು ಇದು ಪುರಾತನದ ಅಂತ ಹೇಳ್ಕೊಂಡ್ ಬರ್ತಾ ಇದ್ದಲ್ಲ, ಎಷ್ಟು ವರ್ಷ ಆಗಿದೆ ಅಂತ ಕೇಳ್ಬೋದು ನೀವು. ಇದು ಬಂದ್ಬಿಟ್ಟು 2000 ವರ್ಷ ಕಾಲ ಆಗಿದೆ. ಯಾಕಂದ್ರೆ ಚೋಳರಾಜರೆಲ್ಲ ಅವಾಗ ಆಳ್ವಿಕೆ ಮಾಡ್ತಿದ್ರಲ್ಲ, ಆಗಿನ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಈ ಮಂದಿರ ಇದು ಬಂದ್ಬಿಟ್ಟು 2000 ವರ್ಷ ಆಗಿದೆ ಇದು. ನೋಡಿ ಸ್ನೇಹಿತರೆ, ಇದ್ರ ಬಗ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಒಂದು ಟಾಪಿಕ್ ನೋಡಿ ಸ್ನೇಹಿತರೆ, ಇನ್ನೊಂದು ಇದ್ರ ವಿಚಾರ ತಿಳಿಸ್ಕೊಡೋದು ಏನಂದ್ರೆ, ರಾಜನಿಗೆ ಒಂದು ಶಾಪ ಐತಂತೆ. ಆ ಶಾಪದ ಏನಂತಂದ್ರೆ, ಆತನಿಗೆ ನೀನು ಒಂದು ಹೊತ್ತು ಊಟ ತಿನ್ಬೇಕಂದ್ರೆ ನೀನು ಶಿವನ್ ದೇವಸ್ಥಾನ ಆಗಲಿ ಇಲ್ಲ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇಲ್ಲಾಂದ್ರೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂದ್ರೆ ಶಿವನ್ ದೇವಸ್ಥಾನ ವೆಂಕಟರಮಣ ಸಮೇತಾಗಿ ನೀನು ಒಂದೇ ದಿವಸದಲ್ಲಿ ನೀನು ಕಟ್ಟಿದ್ರೆ ಮಾತ್ರ ನೀನು ಒಂದೊತ್ತು ಊಟ ತಿನ್ನೋದಕ್ಕೆ ನಿನ್ಗೆ ಸಾಧ್ಯ ಅಂತಂದ್ಬಿಟ್ಟು ಒಂದು ಶಾಪ ಕೊಟ್ಟಿದ್ರಂತೆ. ಅದು ಹೆಂಗಂದ್ರೆ, ಊರು ಹೊರಗಡೆ ಬಂದ್ಬಿಟ್ಟು ಶಿವನ್ ದೇವಸ್ಥಾನ ಕಟ್ಟಬೇಕಂತೆ, ಊರು ಒಳಗಡೆ ಬಂದ್ಬಿಟ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಕಟ್ಟಬೇಕು ಅಂತ ಇದ್ದಿದ್ದಂತೆ. ಅದಕ್ಕೋಸ್ಕರವಾಗಿ ಈ ದೇವಸ್ಥಾನ ಅಂತಕ್ಕದ್ದನ್ನ ಪ್ರತಿಷ್ಠಾಪನೆ ಮಾಡಿರೋದು 2000 ಕಾಲಗಳ ಹಿಂದೆ ಮಾಡಿರ್ತಕ್ಕಂಥ ಇದಕ್ಕೆ ಇತಿಹಾಸ ಇದೆ. ಇದ್ರ ಬಗ್ಗೆ ಇನ್ನ ಮಾಹಿತಿ ನನಗೂ ಗೊತ್ತಿರೋದನ್ನ ತಿಳಿಸ್ಕೊಟ್ಟೆ. ಹಾಗೆ ನನ್ನ ಫ್ರೆಂಡ್ ಅಂದ್ರೆ ಈ ದೇವಸ್ಥಾನ ಇರ್ತಕ್ಕಂಥ ಅವ್ರ ತಾತಂದ್ರು ನಡ್ಸ್ಕೊಂಡ್ ಬರ್ತಾ ಇದ್ದಂತ ಫಸ್ಟಲ್ಲಿ ನಿಮ್ಗೆ ಹೇಳಿದ್ನಲ್ಲ, ಅವ್ರು ಬಂದಿದ್ದಾನೆ ಆ ಫ್ರೆಂಡು. ನಾನು ನಿಮ್ಗೆ ಅವ್ರ ಮುಖಾಂತರವಾಗಿ ವಿಚಾರವನ್ನು ತಿಳಿಸ್ಕೊಡ್ತೀನಿ, ಬನ್ನಿ.